ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯನ್ನು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಾವು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾವು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಇದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ಪವಿತ್ರಾತ್ಮನೇ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾನು ಧ್ಯಾನ ಮಾಡ್ತೇವೆ ಪೇತ್ರನ ಬರೆದ 2ನೇ ಪತ್ರಿಕೆ ಅದೇ 1ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯ ತನಕ. ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. ಅತಿ ಸ್ಪಷ್ಟ ಬರ್ತೇನೆ. ಈ ಕಾರಣ ನೀವು ಪೂರ್ಣ ಆಸಕ್ತಿಗಳು ನಿಮ್ಮ ನಂಬಿಕೆಗೆ ಈ 8-7 ಗುಣಗಳನ್ನು ಆತ ಕೂಡಿಸ್ಲಿಕ್ಕೆ ಹೇಳ್ತಾನೆ. ಮತ್ತು ಈ ಗುಣಗಳು ಯಾರು ಕೂಡಿಸಿಕೊಳ್ಳಿಲ್ಲವಾದರೆ ಅವರು ದೇವರ ದೃಷ್ಟಿಯಲ್ಲಿ ಆಲಸ್ಯಗಾರರು, ನಿಷ್ಫಲರು ಆಗ್ತವೆ. ಇವುಗಳು ಯಾರು ಕೂಡಿಸಿಕೊಳ್ಳುತ್ತಾರೋ ಅವರು ಆಲಸ್ಯಗಾರರಲ್ಲ, ಅವರು ಫಲಗಳು ಕೊಡುವರಾಗ್ತಾರೆ ಎಂಬುದಾಗಿ. ಹಾಗಾದರೆ ಪ್ರೇರೆ, ಇವತ್ತು ದೇವರ ಆತ್ಮನ ಹೇಳ್ತಾನೆ, ಇವತ್ತು ನೀವು ಯೇಸು ಕ್ರಿಸ್ತನನ್ನು ನಂಬಿಕೆಟ್ಟಿದ್ದೀರಿ, ನೀಡುಮಿಡಿದೀಟ ಅಂದ್ಕೊಂಡಿದ್ದೀರಿ, ಪವಿತ್ರಾತ್ಮನ ಮುದ್ರೆಯನ್ನು ಅಥವಾ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದೀರಿ. ಪೇತ್ರನೇ ಆ ನಂಬಿಕೆಯ ಜೀವಿತ ಅಭಿವೃದ್ಧಿ ಆಗಬೇಕು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಅದಕ್ಕೆ 7 ಸಂಗತಿಯನ್ನು ಅದು ಒಂದೊಂದು ಸಂಗತಿಯನ್ನು ಅತಿ ವಿವರವಾಗಿ ನಾವು ನೋಡೋಪ್ರೆ ಈ 7 ಸಂಗತಿಯನ್ನು ಕೂಡಿಸೋದಾದರೆ ಮಾತ್ರವೇ ಪೇತ್ರ ಹೇಳ್ತಾನೆ, ನೀವು ಆತ್ಮೀಯ ಜೀವಿತದಲ್ಲಿ ದೇವರ ಸನ್ನಿಧಿಯಿಂದ ಆಲಸ್ಯಗಾರರು ಆಗುವುದಿಲ್ಲ, ನಿಷ್ಫಲರು ಆಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ನಾವು ನೋಡುವ ಮೊದಲನೇ ಸಂಗತಿ ನಂಬಿಕೆಗೆ ಸದ್ಗುಣವನ್ನು ಎಂಬುದಾಗಿ. ಸದ್ಗುಣ ಎಂಬ ಪದ ಇಂಗ್ಲೀಷ್ ಕಿಂಗ್ಸ್ ಅದಕ್ಕೆ 2 ಅರ್ಥ ಉಂಟು. ಒಂದು ಆಗಿದೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡುವುದು, ಇನ್ನೊಂದಾಗಿದೆ ಒಳ್ಳೆಯ ಗುಣಗಳು ಎಂಬುದಾಗಿ. ಅದಕ್ಕೆ ನಾವು ವಾಕ್ಯ ನೋಡೋಪ್ರೆ ನಂಬಿಕೆ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಬೇಕು. ಅದು ಹೇಗೆ ಎಂಬುದಾಗಿ ನಾವು ನೋಡೋಪ್ರೆ ಅದಕ್ಕೆ ವಾಕ್ಯ ನೋಡುವ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. ಇಂಗ್ಲೀಷ್ನಲ್ಲಿ ವರ್ಚ್ಯೂ ಎಂದು ಹೇಳಲ್ಪಡುತ್ತದೆ. ಅದಕ್ಕೆ ನಾವು ವಾಕ್ಯ ನೋಡೋಣ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 5:30. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿದ್ದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದ್ದು ಎಂದು ಕೇಳಲು ನೋಡ್ತೇವೆ. ಇಲ್ಲಿ ಶಕ್ತಿ ಅಂದರೆ ಇಂಗ್ಲೀಷಲ್ಲಿ ಆ್ಯಡ್ ಫೇತ್, ವರ್ಚ್ಯೂ ಅಂದರೆ ಶಕ್ತಿ ಅಂದರೆ ಪದ ಶಕ್ತಿ ಎಂಬ ಅರ್ಥ ಬದಾಗದೆ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕಾದರೆ ನೀವು ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಆಗ ನಿಮ್ಮ ಆತ್ಮ ಪವಿತ್ರಾತ್ಮ ಶಕ್ತಿ ತುಂಬಲ್ಪಟ್ಟರೆ ಮಾತ್ರವೇ ನೀವು ಸದ್ಗುಣಗಳನ್ನು, ಇತರ ಗುಣಗಳನ್ನು ನಿಮ್ಗೆ ಅಭಿವೃದ್ಧಿ ಆಗಲಿ ಸಾಧ್ಯವಾಗುತ್ತೆ ನೋಡ್ತೇವೆ. ಇನ್ನು ಕೆಲ ವಾಕ್ಯ ನೋಡೋರು ಹೇಗೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದ್ರ ಬಗ್ಗೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಮತ್ತು 14 ಮತ್ತು 15ನೇ ವಾಕ್ಯ. ವಾಣಿ ಅನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯುಂಟು ಮಾಡುತ್ತಾನೆ. ಅತಿ ಸ್ಪಷ್ಟತೆ ನಿಮ್ಮ ನಂಬಿಕೆಗೆ ಸದ್ಗುಣ ಅಂದರೆ ನಿಮ್ಮ ನಂಬಿಕೆಗೆ ಶಕ್ತಿ ತುಂಬಲ್ಪಡಬೇಕಾಗಿದೆ. ದೇವರು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿದ ಪ್ರತಿಯೊಬ್ಬರಿಗೆ ಅನ್ಯ ಭಾಷೆ ಅವರು ಕೊಟ್ಟಿದ್ದಾನೆ. ಈ ಅನ್ಯ ಭಾಷೆಯೂ ಪ್ರಾರ್ಥನೆಯ ಭಾಷೆಯಾಗಿದೆ. ಇದು ನೆಷ್ಟು ಅನ್ಯ ಭಾಷೆ ಪ್ರಾರ್ಥನೆ ಅಷ್ಟು ನಿಮ್ಮ ಆತ್ಮ ಭಕ್ತಿ ಅಭಿವೃದ್ಧಿ ಅದು ನಿಮ್ಮ ಆತ್ಮದಲ್ಲಿ ದೇವರ ಆತ್ಮ ಶಕ್ತಿ ತುಂಬಲ್ಪಡೋದ್ರಿಂದ ಅಪೊಸ್ತಲನು ಹೇಳುತ್ತಾನೆ. ಅದೇ 14-15 ವಾಕ್ಯ ನೋಡುವ. ಯಾಕೆಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮ ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು ನನ್ನ ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು,
ಆತ್ಮನ ಆಡುವೆನು, ಬುದ್ಧಿಯಿಂದಲೂ ಆಡುವೆನು. ಅದು ವಾಪಸ್ ಹೇಳ್ತಾನೆ, ನೀವು ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಬೇಕು, ಹಾಗೆ ಬುದ್ಧಿಯಲ್ಲೂ ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆಯಲ್ಲೂ ಸ್ತುತಿ ಮಾಡಬೇಕು, ಇದೆ ಎರಡು ರೀತಿಯಲ್ಲಿ ಬುದ್ಧಿಯಲ್ಲೂ ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಿ. ಆಗ ಮಾತ್ರ ಪ್ರಿಯರೇ ನಿಮ್ಮ ನಂಬಿಕೆಗೆ ಆ ಶಕ್ತಿ ತುಂಬಲ್ಪಡುತ್ತದೆ. ಇದು ಅತಿ ಅಗತ್ಯವಾಗಿದೆ ಪ್ರಿಯರೇ, ನೀವು ಅಭಿವೃದ್ಧಿ ಆಗಬೇಕಾದ ಪ್ರಿಯರೇ. ಎರಡನೇ ಸಂಘ ನೋಡ್ತೇವೆ, ಸದ್ಗುಣಕ್ಕೆ ಜ್ಞಾನ. ನಿಮ್ಮ ಆತ್ಮ ಪವಿತ್ರ ಶಕ್ತಿ ತುಂಬಲ್ಪಟ್ಟರೆ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಕು, ಅದಕ್ಕೆ ಜ್ಞಾನ ಬೇಕು. ಅದರ ಬಗ್ಗೆ ನೋಡಬೇಕು, ಸದ್ಗುಣಕ್ಕೆ ಜ್ಞಾನ. ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಾಕ್ಯ ತನಕ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಪ್ರಿಯರೇ, ಇಲ್ಲಿ ಸೋಲು ಮಾಡ್ತಾನೆ, ನಿಮಗೆ ನಂಬಿಕೆ ಶಕ್ತಿ ಇದ್ದರೆ ಮಾತ್ರ ಸಾಕೋದು, ಅದನ್ನು ಖಾಲಿ ಪ್ರಾರ್ಥನೆ ಮಾಡಿದ್ರೆ ಸಾಕೋದಿಲ್ಲ. ನಿಮ್ಮ ನಂಬಿಕೆಗೆ ಜ್ಞಾನ ಬೇಕು. ಈ ಜ್ಞಾನ ಬೇಕಿದ್ದರೆ ಈ ಟಿ ವಿ ಮಾಧ್ಯಮದಲ್ಲಿ ನೀವು ಪ್ರತಿದಿನ ಬೆಳಿಗ್ಗೆ ಸಹ ಅನೇಕ ದೇವರ ಸೇವಕರು ಕೂಡ ಸಂದೇಶವನ್ನು ಬರೀ ಕೇಳುವುದು ಮಾತ್ರವಲ್ಲ, ಅದು ಲಕ್ಷ್ಯವಿಟ್ಟು ಕೇಳಬೇಕು, ಅದು ಅಂಗೀಕಾರ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಂಡರೆ ಈ ಸಂದೇಶವನ್ನು ಕೇಳುವವರಿಗೆ ನಿಮಗೆ ಜ್ಞಾನವು ಸಿಗ್ತದೆ. ಅದಕ್ಕೆ ದೇವರ ಆತ್ಮನ ಇವತ್ತು ಈ ಟಿ ವಿ ಮಾಧ್ಯಮದಲ್ಲಿ ಕೊಟ್ಟಿದ್ದಾನೆ. ಈ ಟಿ ವಿ ಅನೇಕ ದೇವರ ಸೇವಕರು ದೇವರ ವಾಕ್ಯವನ್ನು ಜನರಿಗೆ ಅರ್ಥವಾಗುವ ರೀತಿ ಅವರು ಬೋಧಿಸ್ತಾರೆ. ಈ ದೇವರ ವಾಕ್ಯದ ವಿವರಣೆ ಇಂಪಾರ್ಟೆಂಟ್. ಈ ಅರ್ಥ ನಿಮ್ಗೆ ಆಗುವಾಗ ನಿಮಗೆ ಜ್ಞಾನೋದಯ. ಅದಕ್ಕೆ ಏನು ನೀವು ಟಿ ವಿ ವಾಕ್ಯ ಕೇಳ್ತೀರೋ ಅದನ್ನು ಕೇಳಿರಬೇಕು, ಲಕ್ಷ್ಯವಿಟ್ಟು ಕೇಳಬೇಕು, ಅದು ಅರ್ಥ ಮಾಡಿಕೊಳ್ಳುವುದರೆ ನಿಮಗೆ ಜ್ಞಾನವು ಸಿಗ್ತದೆ. ನಿಮಗೆ ಸೊಲೊಮೋನ ಹೇಳ್ತಾನೆ, 3ನೇ ವಾಕ್ಯ ನೋಡಿದ್ರೆ, ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು. 4ನೇ, ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದ ಹುಡುಕು. ಪ್ರೇರೆ, ದಿನಾಲು ನೀವು ವಾಕ್ಯ ಬರೀ ಕೇಳುವುದು ಮಾತ್ರವಲ್ಲ, ದಿನಾಲು ನಿಮ್ಮ ಸತ್ಯವೇದನ್ನು ಓದುವರಾಗಬೇಕಂತ ನೋಡ್ತೇವೆ. ಹೇಗೆ ನೀವು ಈ ವಾಕ್ಯಗಳನ್ನು ಟಿ ವಿ ಕೇಳ್ತೀರೋ ಹಾಗೆ ದಿನಾಲು ಕ್ರಮಬದ್ಧವಾಗಿ ನೀವು ಹೊಸ ಉಡುಂಬಕ್ಕೆ ಓದಬೇಕು. ಹಳೆ ಓದುವಾಗ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಬೇಕು. ದೇವ, ಈ ವಾಕ್ಯದ ಅರ್ಥ, ಈ ವಾಕ್ಯನ ಅರ್ಥವಾಗಬೇಕು ಎಂಬುದಕ್ಕೆ. ಆಗ ಮಾತ್ರ ನೀವು ಓದುವ ದೇವರ ವಾಕ್ಯವು ನಿಮ್ಮ ಸಲ ಮಾತನಾಡಿದ್ರೆ ವಾಕ್ಯದ ಅರ್ಥ ದೇವರು ಕೊಡುತ್ತಾನೆ. ಅಥವಾ ಅದು ಆ ಸಮಯ ನಿಮಗೆ ಸಿಗುವುದಿಲ್ಲ. ನೀವು ಟಿ ವಿ ಮಾಧ್ಯಮ ಕೇಳುವಾಗ ದೇವರ ಸೇವಕರು ನೀವು ಯಾವುದನ್ನು ಪ್ರಾರ್ಥನೆ ಮಾಡಿದ್ರೆ ಅದನ್ನು ನಿಮಗೆ ಅರ್ಥ ವಿವರಿಸುವಾಗ ಮಾಡಿ. ಈ ರೀತಿ ನೀವು ದಿನಾಲು ಬೈಬಲ್ ಓದಬೇಕು. ಓದುವಾಗ ಪ್ರಾರ್ಥನೆ ಪೂರ್ವಕ ಓದಿದ್ದೇವ ನಾವು ವಾಕ್ಯದ ಅರ್ಥ ನೆನೆಸಬೇಕು. ಮತ್ತು ನಿಮಗೆ ಸಾಧ್ಯವಾದರೆ ದೇವರ ವಾಕ್ಯ ಸ್ಟಡಿ ಮಾಡಬೇಕು, ಹುಡುಕಬೇಕು. ಆಗ ಆ ವಾಕ್ಯದ ಅರ್ಥ ಈ ರೀತಿ ಎಷ್ಟು ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳುತ್ತೀರೋ, ಅರ್ಥ ವಿವರಣೆ ಸ್ವೀಕಾರ, ಆಗ ನಿಮಗೆ ಜ್ಞಾನವು ಸಿಗ್ತದೆ. 5ನೇ, ಆಗ ನೀನು ಇವನ ಬಯನಿಟ್ಟು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಇವತ್ತು ಅನೇಕರು ಬರೀ ಪ್ರಾರ್ಥನೆ ಮಾಡುತ್ತಾರೆ, ಗಂಟೆ ಪ್ರಾರ್ಥನೆ ಮಾಡ್ತಾರೆ, ದೇವರ ವಾಕ್ಯ ಓದುವುದು ತುಂಬ ಕಡಿಮೆ. ಈ ರೀತಿ ಆದರೆ ನಿಮ್ಮ ನಂಬಿಕೆ ಅಭಿವೃದ್ಧಿ. ನೀವು ಗಂಟೆ ಪ್ರಾರ್ಥನೆ ಮಾಡಬೇಕು. ಹಾಗೆ ದಿನಾಲೂ ವೈಯಕ್ತಿಕವಾಗಿ ನಿಮ್ಮ ಸತ್ಯವಿದೆ ಕ್ರಮಬದ್ಧವಾಗಿ ಅಲ್ಲೊಂದು ಕ್ರಮಬದ್ಧ ಓದುವರಬೇಕು, ಸ್ಟಡಿ ಮಾಡುವಬೇಕು. ಅಷ್ಟೇ ನೀವು ನಿಮ್ಮ ಸಭೆಯಲ್ಲಿಯೂ ಈ ಟಿ ವಿ ಕೇಳುವ ವಾಕ್ಯಗಳನ್ನು ಲಕ್ಷ್ಯವಿಟ್ಟು ಕೇಳಬೇಕು. ಆವಾಗ ಮಾತ್ರ ನೀವು ಜ್ಞಾನವಂತರಾಗ್ತೀವಿ ಎಂಬುದಾಗಿ ಸೊಲೊಮೋನನು ಇಲ್ಲಿ ಹೇಳುತ್ತಾನೆ. ಇನ್ನು ಕೆಲವು ಎಕ್ಸಾಂಪಲ್ ನೋಡೋ ಜ್ಞಾನ ಯಾಕೆ ಬೇಕು ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಇವನಲ್ಲಿ ಭರವಸೆವಿಡು. ನಿನ್ನೆಲ್ಲ ನಡುವಿನಲ್ಲಿ ಆತನ ಚಿತ್ತಕ್ಕೆ ವಿದ್ಯನಾಗಿರು. ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆನಿಸದೆ ಇವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗು. ಇಲ್ಲಿ ಹೇಳ್ತಾನೆ, ನೀವು ಪ್ರತಿಯೊಂದು ಸಂಗತಿ ಮಾಡುವ ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಎಲ್ಲ ಸಮಯದಲ್ಲಿ ದೇವರ ಚಿತ್ತವನ್ನು ತಿಳ್ಕೊಳ್ಳಬೇಕು. ದೇವರ ಚಿತ್ತದ ಪ್ರಕಾರ ನೀವು ನಡೆಯಬೇಕು. ದೇವರ ಚಿತ್ತದ ಪ್ರಕಾರ ಆಗ ದೇವರ ಚಿತ್ತದ ಪ್ರಕಾರ ನೀವು ನಡೆಯುವಾಗ ದೇವರು ನಿಮ್ಮ ಮನಸ್ಸು ಸರಾಗ ಮಾಡುತ್ತಾನೆ. ಇದರಿಂದ ದೇಹಕ್ಕೆ ಆರೋಗ್ಯ ಬರ್ತದೆ. ನಿಮ್ಮ ಸ್ವಜ್ಞಾನ ಅನ್ನಿಸುತ್ತದೆ. ನಿಮ್ಮ ಮಾರ್ಗಗಳು ಬ್ಲಾಕ್ ಆಗ್ತವೆ. ಅದೆಷ್ಟು ವೆಯ್ಟ್ ಮೇಲೆ ಪ್ರಾರ್ಥನೆ ಪಡುವುದಲ್ಲ. ಆ ದೇವರ ಚಿತ್ತ ಪ್ರಕಾರ ಹೋದರೆ ಎಂಥ ಅಡ್ಡಿತಡೆಗಳು ಬಂದರೂ ದೇವರು ನಿಮ್ಮ ಸರಾಗ ಮಾಡುತ್ತಾನೆ ಎಂಬುದಾಗಿ ಸೊಲೊಮೋನ ಹೇಳ್ತಾನೆ. ಈ ರೀತಿಯ ಜ್ಞಾನವಂತರಾಗಬೇಕೆಂಬುದಾಗಿ ಬೇಕು. ನಿಮ್ಮ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಆಗಬೇಕಾದರೆ, ದೇವರ ಸೇವೆ ಮಾಡಬೇಕಾದರೆ ಇನ್ನು ಕೆಲವು ಎಕ್ಸಾಂಪಲ್ ನಾವು ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15ರಿಂದ 17 ವಾಕ್ಯ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗದೆ ಜ್ಞಾನವಂತರಾಗಿರಿ. ಅಪೊಸ್ತಲ ಪೌಲನು ಎಫೆಸದಲ್ಲಿ ಆಜ್ಞೆ ಕೊಟ್ಟಿದ್ದಾನೆ. ದಿನಾಲು ನಿಮ್ಮ ನಡವಳಿಕೆಯನ್ನು ನೀವು ಪರೀಕ್ಷೆ ಮಾಡಬೇಕು. ಜ್ಞಾನವಿಲ್ಲದವರಾಗದೆ ಜ್ಞಾನವಂತರಾಗಿ ನಡೆಯಬೇಕು ಎಂದು ಅಪೊಸ್ತಲ ಪೌಲನು ಹೇಳ್ತಾನೆ. 16ನೇ ವಾಕ್ಯದಲ್ಲಿ, ಈ ದಿನಗಳು ಕೆಟ್ಟವುಗಳಾಗಿವೆ,
ಆದ್ದರಿಂದ ಕಾಲವನ್ನು ಸುಮ್ಮನೆ ಕಾಲ ಕೊಳ್ಳದೆ ಅದೇ ಬೆಲೆಯುಳ್ಳದೆಂದು ಉಪಯೋಗಿಸ್ಕೊಳ್ಳಿ. ಈ ದೇವರ ಕೆಟ್ಟ ಕಾಲದಲ್ಲಿ ಇದ್ದೀವಿ ನಾವು, ಅಂತ್ಯ ಕಾಲದಲ್ಲಿ. ಅದಕ್ಕೆ ಪ್ರತಿಯೊಂದು ದಿನವೂ ನಾವು ಸುಮ್ಮನೆ ಸಮಯವನ್ನು ವೇಸ್ಟ್ ಮಾಡಿ ಎಲ್ಲವನ್ನು ನಾವು ಬೆಲೆಯುಳ್ಳದಾಗಿ ಉಪಯೋಗ ಮಾಡಬೇಕೆಂದು ಅಪೊಸ್ತಲನು ಹೇಳ್ತಾನೆ. 17ನೇ ವಾಕ್ಯದಲ್ಲಿರ್ತಾನೆ, ಮತ್ತು ಬುದ್ಧಿಹೀನರಾಗಿ ನಡೆದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ನಿಮ್ಮ ನಂಬಿಕೆಯಲ್ಲಿ ದೇವರ ಸೇವೆ ಮಾಡಬೇಕು. ದೇವರ ಚಿತ್ತ ನೀವು ಪ್ರತಿಯೊಂದರಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕು. ದೇವರ ಹತ್ರ ಬೇಡಬೇಕು. ದೇವರ ವಾಕ್ಯನ ಓದುವವರು, ಧ್ಯಾನ ಮಾಡುವ, ಆಗ ದೇವರ ಆತ್ಮನು ದೇವರ ಚಿತ್ತ ನಿಮಗೆ ತಿಳಿಯ, ಆ ಚಿತ್ತ ಪ್ರಕಾರ ನೀವು ನಡೆಯುವುದಾದರೆ ನೀವೆಲ್ಲ ಮಾರ್ಗದಲ್ಲಿ ಸಫಲತೆ ನೀವು ಅನುಭವ ಮಾಡ್ತೀರಿ. ದೇವರು ಎಲ್ಲದರಲ್ಲಿ ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮನ್ನು ಉಪಯೋಗ ಮಾಡುವನಾಗಿದ್ದಾನೆ. ಅದಕ್ಕೆ ಬದಲಾಗಿ ನೀವು ಖಾಲಿ ಪ್ರಾರ್ಥನೆ ಮಾಡ್ತೀರಿ, ದೇವರ ವಾಕ್ಯ ಓದುವುದಿಲ್ಲ, ವಾಕ್ಯ ಕೇಳುವುದಿಲ್ಲ. ಆಗ ಅಂದರೆ ನಿಮ್ಮ ನಂಬಿಕೆಗೆ ಸದ್ಗುಣ ಉಂಟು. ಜ್ಞಾನವಿಲ್ಲದರೆ ಅದು ನಂಬಿಕೆ ಅಭಿವೃದ್ಧಿ ಆಗುವುದಿಲ್ಲ. ನಿಮ್ಮ ಸೇವೆ ನೀವು ಫಲಗಳು ತರುವುದಿಲ್ಲ. ಅದಕ್ಕೆ ಸದ್ಗುಣಕ್ಕೆ ಜ್ಞಾನ ಬೇಕು. ಮತ್ತು ಜ್ಞಾನ ನಿಮ್ಮಿಲ್ಲ, ನೀವು ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಪ್ರೇರೆ ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸು ಕೊಡುವನಾಗಿದ್ದಾನೆ. ಇಲ್ಲಿ ಯಾಕೋ ಬರ್ತಾನೆ, ನಿಮ್ಮದು ಜ್ಞಾನವಿಲ್ಲ, ದೇವರ ಹತ್ರ ಬೇಡಬೇಕು. ದೇವ ಈ ಕೆಲಸವನ್ನು ಮಾಡಬೇಕಾ, ಈ ಸೇವೆ ಮಾಡಬೇಕಾ, ಅದನ್ನು ನೀವು ಲಾನ್ ಮಾಡುವಾಗ ಪ್ರತಿಯೊಂದರಲ್ಲೂ ದೇವರ ಜ್ಞಾನವನ್ನು ಕಲಿಬೇಕು. ಆಗ ದೇವರು ಆತನ ಜ್ಞಾನ, ಆತನ ಚಿತ್ತ, ಆತನ ಆಲೋಚನೆ ನಿಮಗೆ ಕೇಳುವವರಿಗೆ ಮಾತ್ರ ಆತ ಕೊಡುತ್ತಾನೆ. ಮತ್ತು ಆ ಆಲೋಚನೆ ಪ್ರಕಾರ, ಆತನ ಚಿತ್ತ ಪ್ರಕಾರ ನಿಮ್ಮ ಕೆಲಸ, ನಿಮ್ಮ ಸೇವೆ ನೀವು ಮಾಡೋದು ಡೆಫಿನೆಟ್ ನೀವು ನಂಬಿಕೆ ಅಭಿವೃದ್ಧಿ ಹೋಗ್ತೀರಿ. ಆಲಸ್ಯಗಾರರಾಗುವುದಿಲ್ಲ, ಫಲಗಳು ತೋರುತ್ತೀರಿ. ಅದೇ ಬಿಟ್ಟುಕೊಂಡು ದೇವರ ಜ್ಞಾನಕ್ಕೆ ನಾವು ಸ್ವಬುದ್ಧಿನ ಆದ ಮಾಡಿಕೊಳ್ಳುವುದಾದರೆ ನೀವು ಕಷ್ಟದಲ್ಲಿ ಬೀಳುತ್ತೀರಿ, ಸಂಕಟದಲ್ಲಿ ಬೀಳುತ್ತೀರಿ. ಅದಕ್ಕೆ ಹಾಗೆ ಮಾಡದೆ ದೇವರ ಚಿತ್ತವನ್ನು ತಿಳ್ಕೊಳ್ಳಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಯಾಕೋಬನು ಸಹ ಹೇಳ್ತಾನೆ, ನೀವು ಕೇಳುವುದಾದರೆ ಪ್ರತಿಯೊಬ್ಬರಿಗೆ ದೇವರು ಆತನ ಜ್ಞಾನ, ಆ ಆಲೋಚನೆ ನಿಮಗೆ ಕೊಡುತ್ತಾನೆ ಎಂಬುದನ್ನು. ಅಷ್ಟರಲ್ಲಿ ದಾವೀದನು ಸಹ ಹೇಳ್ತಾನೆ, ನೀವು ಕೇಳಿಕೊಂಡರೆ ದೇವರು ನಿಮಗೆ ಆತನ ಆಲೋಚನೆ ಕೊಡುತ್ತಾನೆ ಎಂಬುದಾಗಿ. ಕೀರ್ತನೆ ಪುಸ್ತಕ 32 ಅದರಲ್ಲಿ 8ನೇ ಮತ್ತು 9ನೇ ವಾಕ್ಯ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. ದೇವರು ಹೇಳ್ತಾನೆ, ನಾನು ನಿನಗೆ ಉಪದೇಶ ಮಾಡಿ ನಿನಗೆ ಬೇಡ ಆಲೋಚನೆ ನಾನು ಹೇಳು. ಹಾಗಾದರೆ ನಿಮಗೆ ದೇವರ ಆಲೋಚನೆ ಪಡೆದುಕೊಳ್ಳುವುದು ಅತಿ ಇಂಪಾರ್ಟೆಂಟ್ ಆಗಿದೆ. ಈ ಲೋಕದಲ್ಲಿ ಏನೇನು ಮಾಡಬೇಕಾದರೂ ನೀವು ಸಕ್ಸಸ್ಫುಲ್ ಆಗಬೇಕು, ಯಶಸ್ಸಾಗಬೇಕಾದರೆ ಯಾವುದನ್ನು ಗಡಿಬಿಡಿಯಲ್ಲಿ ನೀವು ಮಾಡದೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯಗಳನ್ನು ಓದುವರಬೇಕು. ದೇವರ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಕೆಲವು ಸಂದರ್ಭದಲ್ಲಿ ಕನಸಲ್ಲಿ ಮಾತನಾಡಬಹುದು, ಕೆಲವು ಸಂದರ್ಭ ತನ್ನ ಸೇವಕರ ಮುಖಾಂತರ ಮಾತನಾಡುವುದು. ಪ್ರವಾದನೆ ಒಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ದೇವ, ನಾನು ಈ ಕೆಲಸ ಮಾಡೋದು, ಈ ಬಿಸ್ನೆಸ್ ಮಾಡೋದು, ಈ ಸೇವೆ ಮಾಡೋದು, ಅಥವಾ ಸಾಲ ಮಾಡೋದು, ಏನು ಮಾಡೋದು, ದೇವರ ಆಲೋಚನೆ ಕೇಳುವುದರೆ ಅವರಿಗೆ ದೇವರು ತನ್ನ ಆಲೋಚನೆ ಹೇಳ್ಕೊಂಡು ಮತ್ತು ಆಲೋಚನೆ ಪ್ರಕಾರ ನೀವು ನಡೆಯುವರಾಗಬೇಕು. ಅದಕ್ಕೆ ಬದಲಾಗಿ 9ನೇ ವಾಕ್ಯದಲ್ಲಿ, ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಹೆಸರಕ್ಕಂತೆ ಆಗಲಿ ಇರಬಾರದು. ಕುದುರೆಯಂತೆ ದೇವರ ಚಿತ್ತ ಇಲ್ಲದೆ ನೀವು ಓಡುವರಾಗಬಾರ್ದು. ದೇವರ ಚಿತ್ತ ಸಿಕ್ಕದೆ ಕೂತ್ಕೊಂಡು ದೇವರ ಚಿತ್ತ ಪ್ರಕಾರ ನಡೆಯುವರಾಗಬೇಕು. ಇಲ್ಲದಿದ್ದರೆ ಅವುಗಳು ಬಾರು ಕಡಿಮೆಗಳಿಂದಲೇ ಸ್ವಾಧೀನವಾಗದಿಲ್ಲದೆ ದೇವರ ಶಿಕ್ಷೆ ಅನುಭವ ಮಾಡಿ ಹಾಗೆ ಆಗದೆ ದೇವರ ಚಿತ್ತದ್ದು ಆ ಚಿತ್ತದ ಪ್ರಕಾರ ನೀವು ನಡೆಯುವವರಾಗಬೇಕು. ಆಗ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತೀರಿ, ನಂಬಿಕೆ ವೀರಾಗ್ತೀರಿ, ನಂಬಿಕೆಯಲ್ಲಿ ವಾಗ್ದಾನ ಪಡೆದುಕೊಳ್ತೀರಿ, ನಂಬಿಕೆಯಲ್ಲಿ ಶಿವದ ಭಯ ಕಟ್ಟುತ್ತೀರಿ, ನಂಬಿಕೆಯಲ್ಲಿ ನೀವು ಬೆಂಕಿ ಹೆಬ್ಬಲನ್ನು ಆರಿಸ್ತೀರಿ, ನಂಬಿಕೆಯಲ್ಲಿ ಸತ್ತ ಆತ್ಮಗಳಿಗೆ ಸುವಾರ್ತೆ ಕೊಟ್ಟು ಅದು ಗೆಲ್ಲುತ್ತೀರಿ, ನಂಬಿಕೆಯಲ್ಲಿ ನಿಮ್ಮ ವರಗಳನ್ನು ಉಪಯೋಗ ಮಾಡ್ತೀರಿ, ನಂಬಿಕೆಯಲ್ಲಿ ದೇವರು ಕೊಟ್ಟ ಸೇವೆಯನ್ನು ಮಾಡ್ತೀರಿ. ನೀವು ನಂಬಿಕೆಯಲ್ಲಿ ನೀವು ಫಲಗಳನ್ನು ತರ್ತೀರಿ. ಆಲಸ್ಯಗಳು ಎಂದಿಗೂ ಆಗುವುದಿಲ್ಲ ಎಂಬುದಾಗಿ ಪೇತ್ರನು. ಅದಕ್ಕೆ ಸದ್ಗುಣಕ್ಕೆ ಜ್ಞಾನ ಅತಿ ಇಂಪಾರ್ಟೆಂಟ್ ಆಗಿದೆ. ದೇವರ ಆಲೋಚನೆ ಕೇಳಲು ಅತಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡೋಣ. ಐಜಯ ಪ್ರವಾದನೆ ಪುಸ್ತಕ 55ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಐಜಯ ಚಾಪ್ಟರ್ 55 ವರ್ಸ್ 7, 8, 9. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೇಡುಕು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ, ಯೇವನ ಕಡೆಗೆ ತಿರುಗಿಕೊಂಡು ಬರಲಿ, ಅವನನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಲಿ, ಆತನ ಮಹಾಕೃಪೆಯಿಂದ ಶ್ರಮಿಸುವನು. 8ನೇ ವಾಕ್ಯ, ಇವನು ಈಗಂತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳು ಅಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತ, ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಯಿಂದ ನನ್ನ ಆಲೋಚನೆ ಅಷ್ಟು ಉನ್ನತವಾಗಿವೆ. ಈ ರೀತಿ ನಿಮ್ಮ ಆಲೋಚನೆ ಪ್ರಕಾರ ನಡೆಯಬಾರದು. ನಿಮ್ಮ ಮಾರ್ಗ ದೇವರ ಥರ ನಿಮ್ಮ ನಂಬಿಕೆಗೆ ಸದ್ಗುಣ ಜ್ಞಾನವನ್ನು ಕೇಳಿಕೊಂಡರೆ 100% ನಂಬಿಕೆ ವೀರರಾಗ್ತೀರಿ, ನಂಬಿಕೆಯಲ್ಲಿ ಬೆಳೆಯುತ್ತೀರಿ, ನಂಬಿಕೆಯಲ್ಲಿ ದೇವರ ಸೇವೆ ಮಾಡಿ ಅನೇಕ ಫಲ ತರುವಂಥ ದೇವರನ್ನು ಉಪಯೋಗ ಮಾಡುತ್ತಾನೆ. ಈಗ ನಾವು 3ನೇ ಸಂಗತಿ ನೋಡ್ತೇವೆ, ಜ್ಞಾನಕ್ಕೆ ದಮೆಯನ್ನು ಕೂಡಿಸಬೇಕು. ಅದರ ಅರ್ಥ ನೋಡುತ್ತಾರೆ. 1ನೇ ಕೊರಿಂಥದವರ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 25ರಿಂದ 27ನೇ ವಾಕ್ಯ.
ಅದರಲ್ಲಿ ಓಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವಾಗಿದ್ದೇವೆ. ಅಪೊಸ್ತಲನೇ ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬರು ಆ ನಂಬಿಕೆ ಓಡಬೇಕಾದರೆ ಎಲ್ಲ ವಿಷಯದಲ್ಲಿ ಮಿತವಾಗಿ, ಜ್ಞಾನಕ್ಕೆ ದಮ್ ಎಂದರೆ ನಿಮ್ಮ ಎಲ್ಲ ವಿಷಯ, ಊಟ ಮಾಡೋದ್ರಲ್ಲಿಯೂ, ನಿದ್ರೆ ಮಾಡೋದ್ರಲ್ಲೂ, ಮಾತನಾಡೋದ್ರಲ್ಲೂ ಪ್ರತಿಯೊಂದರಲ್ಲೂ ಮಿತಿಯುಳ್ಳವರಾಗಬೇಕು ಬರೇ. ಇದು ಆಗಿದೆ ಸೆಲ್ಫ್ ಕಂಟ್ರೋಲ್ ಆಗಿದೆ ಬರೇ. ಇದು ಅತಿ ಇಂಪಾರ್ಟೆಂಟ್ ಆಗಿದೆ. ಇದು ಯಾಕೆ ಇಂಪಾರ್ಟೆಂಟ್? 26 ನೋಡುವ, ಈಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದು ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದು ಅವನಿಗೆ ಗುದ್ದಾಡುತ್ತೇನೆ. ಈತನ ಹೋರಾಟ ಕರೆದ ಮೇಲೆ ನಾನೇ ಆಯೋಗಿಸಿಕೊಂಡು ನಮ್ಮ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಅಪೊಸ್ತಲನೇ ಇಷ್ಟು ದೊಡ್ಡ ಸೇವಕನಾಗಿಕೊಂಡು ಅನೇಕ ಸೇವೆಗಳು, ಅನೇಕ ಅದ್ಭುತ ಮಾಡಿದ ದೇವರ ಸೇವಕನು ಆ ಕರ್ತನ ರೂಪಾಂತರದಲ್ಲಿ ಆ ಕೈ ಬಿಡಲ್ಪಡುವ ಎಂಬ ಭಯದಿಂದ ಆತನು ಹೇಳ್ತಾನೆ, ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಬರೀ ದಮೆ ಎಂದರೇನು? ನಿಮ್ಮ ಶರೀರವನ್ನು ನೀವು ಜಜ್ಜಬೇಕು, ನಿಮ್ಮ ಮನಸ್ಸನ್ನು ಜಜ್ಜಿ ಪವಿತ್ರಾತ್ಮ ಅಧೀನಕ್ಕೆ ಕೊಡುವುದಾದರೆ ಮಾತ್ರವೇ ನೀವು ಪವಿತ್ರಾತ್ಮನ ಅನುಸಾರವಾಗಿ ನಡೆಯಲಿಕ್ಕೆ ಸಾಧ್ಯವಿದೆ. ಆಗ ನಿಮಗೆ ಪವಿತ್ರ 9 ಫಲಗಳು ತೋರಿ ಬರ್ತವೆ. ನಿಮ್ಮ ಶರೀರವನ್ನು ನೀವು ಶಿಸ್ತು ಮಾಡಿದರೆ, ಮಾತನಾಡೋದ್ರಲ್ಲೂ, ನಿದ್ರೆಯಲ್ಲೂ, ಎಲ್ಲದರಲ್ಲೂ ಶಿಸ್ತು ಭರಿತ ಜೀವಿತ ಜೀವಿಸುವುದಾದರೆ ಮಾತ್ರವೇ ಈ ದಮೆ ನಿಮ್ಮಲ್ಲಿ ಆ 9 ಫಲಗಳು ತೋರಲ್ಪಡುತ್ತವೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡಿದರೆ, ದಮೆ ಅತಿ ಪ್ರಾಮುಖ್ಯವಾಗಿದೆ. ಯೇಸು ಕ್ರಿಸ್ತನ ರೂಪಾಂತರದಲ್ಲಿ ಪಾಲುಗಾಗಬೇಕಾದರೆ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಆಮಲಿನಿಂದಲೂ ಪ್ರಪಂಚ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಊರಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನಸ್ಸುಕೊಂಡು ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣಸಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತೆ ಎಚ್ಚರವಾಗಿರಿ ಅಂದನು. ಯೇಸು ಕ್ರಿಸ್ತನು ಸಹ ತನ್ನ ಸೇರಿದ್ದಾನೆ, ನಿಮ್ಮ ಆತ್ಮಿಕ ವಿಷಯದಲ್ಲಿ ನೀವು ಜಾಗರೂಕರಾಗಬೇಕು. ಕರ್ತನ ಬರೋಣ ಹತ್ತಿರ ಉಂಟು. ಆ ಕರ್ತನ ಬರೋಣದಲ್ಲಿ ಆ ರೂಪಾಂತರದಲ್ಲಿ ಪಾಲುಗಾಗಬೇಕಾದ್ರೆ ನಿಮ್ಮ ಕೊಟ್ಟ ಸೇವೆಯನ್ನು ಮಾಡಿ ಆ ಒಳ್ಳೆಯ ಸೇವಕರಾಗಬೇಕು, ಒಳ್ಳೆಯ ನಂಬಿಕಸ್ಥ ನಾಯಕರಾಗಬೇಕು. ದೇವರು ಕೊಟ್ಟ ವರಗಳನ್ನು ಉಪಯೋಗ ಮಾಡುವಬೇಕು. ಅದಕ್ಕೋಸ್ಕರ ನಿಮ್ಮ ನಂಬಿಕೆ, ಸದ್ಗುಣ, ಜ್ಞಾನ, ದಮಿ ಅದಕ್ಕೆ ಯೇಸು ಕ್ರಿಸ್ತನೇ ಅತಿ ಭೋಜನ ಅಂದರೆ ಊಟದಲ್ಲಿ ನೀವು ಮಿತಿ ಉಳ್ಳವರಾದರೆ ಮಾತ್ರವೇ ತುಂಬ ಗಂಟೆ ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಓದಲಿಕ್ಕೆ ನಿಮ್ಗೆ ಸಾಧ್ಯವಾಗ್ತದೆ. ಯಾರು ತಮ್ಮ ಊಟದಲ್ಲಿ ಮಿತಿ ಇಲ್ಲ, ಅತಿ ಭೋಜನ ಗುಣ, ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ಕ್ರಿಸ್ತನೇ ಅತಿ ಭೋಜನ ಅಂದರೆ ಊಟ ಮಾಡಬಾರ್ದಲ್ಲ, ಉಪವಾಸ ಮಾಡಿದ್ರೆ ಒಳ್ಳೆಯದು, ಅಥವಾ ಊಟದಲ್ಲಿ ಮಿತಿಯಾದ ಊಟ ಸೇವನೆ ಮಾಡಿ ಆದಷ್ಟು ಪ್ರಾರ್ಥನೆಗೆ ಸಮಯ ಕೊಡುವುದು. ನಿಮ್ಮ ಶರೀರವನ್ನು, ಮನಸ್ಸನ್ನು ಸ್ವಾಧೀನ ಪಡಬೇಕು ಪ್ರಾರ್ಥನೆ ಮಾಡಲಿಕ್ಕೆ. ಈ ರೀತಿ ಪ್ರಾರ್ಥನೆಗೋಸ್ಕರ ಊಟದಲ್ಲಿ ಮಿತಿ ಉಳ್ಳರಬೇಕು. ಮತ್ತು ಪ್ರಪಂಚ ಚಿಂತೆ ಅದಕ್ಕೆ ನೀವು ಗುಲಾಮರಾಗಬಾರ್ದು. ಪ್ರಾರ್ಥನೆ ಜಾಸ್ತಿ ಮಾಡಬೇಕಾದ್ರೆ ಊಟ ಮಿತಿ ಇಂಪಾರ್ಟೆಂಟ್. ಊಟ ಮಿತಿ ಇದ್ದರೆ ಅತಿ ಸುಮಾರು ಗಂಟೆ ಪ್ರೇರಣೆ ಮಾಡಲಾಗಿದೆ. ಅತಿ ಭೋಜನ ಮಾಡಿದರೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಶರೀರ ಕೇಳು. ಅದಕ್ಕೆ ಭೋಜನದಲ್ಲಿ, ಊಟದಲ್ಲಿ, ನಿದ್ರೆಯಲ್ಲಿ ನೀವು ಮಿತಿ ಉಳ್ಳವರಾದರೆ ಮಾತ್ರವೇ ನೀವು ಚಿಂತೆಯ ಮೇಲೆ ಜಯ ಹೊಂದುತ್ತೀರಿ. ಮತ್ತು ಯಾವ ಸಂಗತಿ ಆಮಲು, ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿ ಬರೀ ಯಾವ ಸಂಗತಿಯನ್ನು ಗುಲಾಮರ, ಅದು ಆಮಲು. ಈ 3 ಸಂಗತಿಗಳನ್ನು ಜಯ ಹೊಂದಿದರೆ ಮಾತ್ರವೇ ನಿಮ್ಮ ಸೇವೆ ಮಾಡಲಿಕ್ಕೆ ನೀವು ಪ್ರಾರ್ಥನೆ ಮಾಡುತ್ತೀರಿ, ಯೇಸು ರೂಪದ ಪಾಲುಗಾರರಾಗ್ತೀರಿ, ನೀವು ಫಲ ಭರಿತರಾಗ್ತೀರಿ. ಇದು ಇಲ್ಲದವರು, ಪ್ರಾರ್ಥನೆ ಮಾಡದವರು ನಿಷ್ಫಲರು ಆಗ್ತಾರೆ, ಸೋಮವಾರ. ಈ ರೀತಿ ಆಗದಾಗೆ ನಿಮ್ಮ ಜ್ಞಾನಕ್ಕೆ ದಮೆ ಎಂಬ ಈ ಫಲವನ್ನು ಸೇರಿಸುವವರು ಆಗಬೇಕು. 4 ಸಂಗತಿ ನೋಡಿದರೆ, ದಮೆಗೆ ತಾಳ್ಮೆ. ಇದರ ಬಗ್ಗೆ ನೋಡೋಪ್ರೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯ ತನಕ, ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಹಾಗೂ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟದಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಇಲ್ಲಿ ಯಾಕೋ ಹೇಳ್ತಾನೆ, ನಿಮ್ಮ ನಂಬಿಕೆಗೆ ಪರಿಶೋಧನೆಗಳು ಬರ್ತವೆ. ನಿಮ್ಮ ನಂಬಿಕೆ ಕೆಲವು ಶೋಧನೆಗಳು ಬರ್ತವೆ. ವಿಧೇಯತೆಗೋಸ್ಕರ ನಿಮ್ಮ ನಂಬಿಕೆಯಲ್ಲಿ ನೀವು ಎಷ್ಟು ವಿಧೇಯರಾಗ್ತೀರಿ ಎಂಬುದು ಪರೀಕ್ಷೆ ಮಾಡಲಿಕ್ಕೆ ಕೆಲವು ಶೋಧನೆ ಬರ್ತವೆ. ಕೆಲವು ಶೋಧನೆಗಳು ನಿಮ್ಮ ಅವಿಧೇಯತೆಗೆ ದೇವರ ಶಿಕ್ಷೆಗಳು. ಯಾವುದು ವಿಧೇಯತೆಗೆ ಬಂದರೂ ಅದು ಏನೋ ನಿಮ್ಮ ನಂಬಿಕೆಗೆ ಯಾವ ರೀತಿ ಶೋಧನೆ ಬಂದರೂ ಯಾಕೋ ಅದು ದೀರ್ಘ ತಾಳ್ಮೆಯಿಂದ ಸಹಿಸಿಕೊಳ್ಳುವವರಾಗಬೇಕು. ಯಾವ ದೀರ್ಘ ಸಹಿಸಿಕೊಳ್ಳು ಅವರು ಇನ್ನೂ ಆತ್ಮೀಯ ಪರಿಪಕ್ವರಾಗ್ತೀರಿ. ಫಲಗಳನ್ನು ಈ ರೀತಿ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕಾ, ಒಳ್ಳೆಯ ಸೇವಕರಾಗಬೇಕಾ, ಒಳ್ಳೆಯ ನಾಯಕರಾಗಬೇಕಾ, ಒಳ್ಳೆಯ
ಒಳ್ಳೆಯ ಸುವಾರ್ತಿಕರಾಗಿಕೊಂಡು ಅನೇಕ ಆತ್ಮಗಳನ್ನು ಸುವಾರ್ತೆ ಗೆಲ್ಲುವರಬೇಕಾ, ನಿಮ್ಮ ಕೊಟ್ಟ ವರಗಳು ಉಪಯೋಗ ಮಾಡಬೇಕಾ, ಅಥವಾ ಪ್ರಿಯ ಏನು ನಿಮಗೆ ಕೊಟ್ಟ ಸೇವೆ ಅದನ್ನು ಮಾಡಿ ಯೇಸು ಕ್ರಿಸ್ತನ ರೂಪದಿಂದ ಸಿದ್ಧರಾಗಬೇಕಾ. ಹಾಗಾದರೆ ಪ್ರಿಯ ನಿಮ್ಮ ಜ್ಞಾನಕ್ಕೆ ತಾಳ್ಮೆ, ದಮೆಗೆ ತಾಳ್ಮೆ ಪ್ರಿಯರೇ. ಯಾವುದೇ ನಿಮ್ಮ ನಂಬಿಕೆ ಯಾವ ರೀತಿ ಕಷ್ಟ ಬರಬಹುದು, ವಿದ್ಯತೆಯಿಂದ ಬರಬಹುದು, ಪಾಪ ಏನೂ ಬಂದರೂ ಅದು ಗುಣಗುಂಟದಿಂದ ತಾಳ್ಮೆ ಸಹಿಸಿಕೊಳ್ಳುವರಾಗಬೇಕು ಪ್ರಿಯ. ಆವಾಗ ಮಾತ್ರ ನೀವು ಆತ್ಮೀಯ ಪರಿಪಕ್ವರಾಗಿ ಬರುತ್ತೀರಿ. ಆಗ ಮಾತ್ರ ಕಡೆ ತನ್ನ ನಂಬಿದ ನಿಲ್ಲುತ್ತೀರಿ. ಆಗ ಮಾತ್ರ ಒಳ್ಳೆಯ ನಂಬಿದ ಆಳೆಂಬ ಬಿರುದಂದುಕೊಂಡು ಯೇಸು ಕ್ರಿಸ್ತನ ರೂಪದ ಪಾಲುವರಾಗಿ ಸಾಧ್ಯವಾಗ್ತದೆ. ಒಂದು ಈ ತಾಳ್ಮೆ ಇಲ್ಲದವನು ಪ್ರಿಯರೇ, ಅವನು ಕಷ್ಟ ಬಂದ ಕೂಡ ಅವನು ನಂಬಿ ಕುಂದು ಹೋಗುವುದರೆ ಅವನು ರಕ್ಷಣೆ ಹೊಂದಲಿಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ ಮತ್ತೆಯ 24:13 ವಾಕ್ಯ, ಕಡೇ ತನಕ ತಾಳುವವನು ರಕ್ಷಣೆ ಹೊಂದುವವನು. ಅಂದರೆ ಕಡೇ ತನಕ ನಂಬಿಕೆಯನ್ನು ಕಾಪಾಡಬೇಕು. ನಿತ್ಯ ಜೀವನ ಹಿಡಿದುಕೊಂಡರೆ ಮಾತ್ರ ನೀವು ಪರಲೋಕದ ಗುರಿ ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಅದಕ್ಕೋಸ್ಕರ ಅಲ್ಲಿ ಪೇತ್ರತೇನೆ, ನೀವು ಆಲಸ್ಯಗಾರರಾಗದಂತೆ ಪ್ರಿಯ ನಿಷ್ಫಲ ಆಗದ ಈ ಗುಣಗಳು ನೀವು ಕೂಡಿಸಿಕೊಳ್ಳಬೇಕೆಂಬುದಾಗಿ ಅದಕ್ಕೋಸ್ಕರ ಹೇಳುತ್ತಾನೆ ಪ್ರಿಯರೇ. ಇನ್ನೊಂದು ತಾಳ್ಮೆ ಬಗ್ಗೆ ನೋಡೋ ಪ್ರಿಯರೇ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 7-11 ವಾಕ್ಯ ತನಕ, ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರೋ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರನ್ನೊಬ್ಬರ ಮೇಲೆ ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವನು ಧನ್ಯರೆಂದು ಹೇಳುತ್ತೇವಲ್ಲವೇ. ನೀ ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದನ್ನು ನೋಡಿ ಕರ್ತನ ಕರುಣಾಸಾಗರನು ದಯಾಳು ಆಗ್ಯದಿಂದ ತಿಳಿದಿರಷ್ಟೇ. ಯಾಕೆ ಬೀಳ್ತಾನೆ ಬರೀ ಈ ರೀತಿ ನಿಮಗೆ ಯಾವುದೇ ಶೋಧನೆಗಳು ಬರುವುದು, ಯಾವ ವಿಷಯಗಳು ಏನು ಬಂದರೂ ಕಡೇ ತನಕ ಯೋಬನು ಪ್ರಿಯ ಅವನ ನಂಬಿಕೆ ಅನೇಕ ರೀತಿಯ ಪರೀಕ್ಷೆಗಳು ಬಂತು, ಕಷ್ಟ, ಅದು ಕಡೇ ತನಕ ತಾಳಿಕೊಂಡನು, ನಂಬಿಕೆಯನ್ನು ಬಿಡಲಿಲ್ಲ, ನಂಬಲಿ ಕುಂದಿ ಹೋಗಲಿಲ್ಲ. ಆ ರೀತಿ ನೀವು ನಂಬಿಕೆಗೆ ನೀವು ಒಳ್ಳೆಯ ಸೇವಕರಾಗಬೇಕಾದರೆ, ಒಳ್ಳೆಯ ನಾಯಕರಾಗ, ಒಳ್ಳೆಯ ಸುವರ್ತಿಕರ, ಒಳ್ಳೆಯ ನಿಮ್ಮ ಸಭೆಯಲ್ಲಿ ಒಳ್ಳೆಯ ಒಂದು ಪ್ರಿಯ ನಂಬಿಕೆ ಒಂದು ವೀರನಾಗಿ ಅಭಿವೃದ್ಧಿ ಹಾಕಿಕೊಂಡು ಕರ್ತನ ಬರೆದ ಪಾರಾಗಬೇಕು. ಈ ರೀತಿ ನಿಮಗೆ ಯಾವುದೇ ಕಷ್ಟ ಬಂದರೂ ಶೋಧನೆ ಬಂದರೂ ನೀವು ದೀರ್ಘತನ ಸಹಿಸಿಕೊಳ್ಳುವುದಾದರೆ ದೇವರೆಲ್ಲ ಬಿಡುಗಡೆ ಕೊಡುತ್ತಾನೆ, 2 ಪಟ್ಟು ಮಾನ ಕೊಡುತ್ತಾನೆ. ಅಷ್ಟೇ ದೇವರು ನಿಮ್ಮನ್ನು ಉಪಯೋಗ ಮಾಡುವನು ಆಗಿದ್ದಾನೆ ಪ್ರಿಯರೇ. ಈಗ 5ನೇ ಸಂಗತಿ ನೋಡ್ತೇವೆ, ತಾಳ್ಮೆಗೆ ಭಕ್ತಿಯನ್ನು ಸೇರಿಸಬೇಕು. ಇದರ ಬಗ್ಗೆ ನೋಡೋ ಪ್ರಿಯರೇ, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11-13 ವಾಕ್ಯ ತನಕ, ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾ ಭಕ್ತಿಹೀನತೆಯನ್ನು ಲೋಕದ ಆಶಯಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಿತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕು ಅದು ನಮಗೆ ಬೋಧಿಸುತ್ತದೆ. ಅಪ್ಪನ ಅತಿ ಸ್ಪಷ್ಟತೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯ ಮುಖಾಂತರ ಆತನ ಕೃಪೆಯಲ್ಲಿ ನಾವೆಲ್ಲರೂ ರಕ್ಷಣೆ ಹೊಂದಿದೆ. ಅದು ದೇವರ ಕೃಪೆಯಾಗಿದೆ. ಈ ಕೃಪೆ ಖಾಲಿ ರಕ್ಷಣೆ ಹೊಂದಿಕೊಂಡು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈ ಕೃಪೆಯು ಹೇಳ್ತದೆ, ಯಾರು ನಂಬಿಕೆ ಇಟ್ಟಿದ್ದೀರೋ, ನೀನು ಮುಡಿದುಕೊಂಡಿದ್ದರು, ನೀವೆಲ್ಲರೂ ಯೇಸು ಕ್ರಿಸ್ತನ ನಂಬಿಕೆ ಮುಖಾಂತರ ಆತನ ಕೃಪೆಯಲ್ಲಿ ನಿತ್ಯ ಹೊಂದಿಕೊಂಡಿದ್ದೀರಿ. ಅದರಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ತೀತನಿಗೆ ಹೇಳ್ತಾನೆ, ನೀವು ಆ ಕೃಪೆ ಹೊಂದಿದವರು ನೀವು ಪ್ರಿಯರೇ ಸುಮ್ಮನೆ ಇರದೆ ಈ ಕೃಪೆಯು ನಿಮಗೆ ಬೋಧಿಸ್ತದೆ. ಈ ಲೋಕದಲ್ಲಿ ಪ್ರಿಯರೇ ಸ್ವಸ್ಥ ಚಿತ್ತರಾಗಿ ನೀತಿವಂತರಾಗಿ ಭಕ್ತಿಯುಳ್ಳರಾಗಿ ಬದುಕಲಿಕ್ಕೆ ಅದು ಬೋಧಿಸ್ತದೆ. ಈ ಲೋಕದಲ್ಲಿ ನಡೆಯುವಾಗ ಲೋಕಾನುಸಾರವಾಗಿ ನಡೆಯಬಾರದು. ಲೋಕದ ಆಸೆ, ಶರೀರದ ಆಸೆ, ಕಣ್ಣಿನ ಆಸೆ ಬದುಕೊಂಡ ಇದನ್ನು ಬಿಟ್ಟು ಬಿಡಬೇಕು. ದೇವರ ವಾಕ್ಯಕ್ಕೆ ವಿಧೇಯ ನಡೆಯಬೇಕು. ಸ್ವಸ್ಥಿತರಿಂದ ದೇವರ ವಾಕ್ಯ ವಿಧೇಯ ನಡೆಯಬೇಕು. ನೀತಿವಂತರಾಗಿ ನಡೆಯಬೇಕು. ಭಕ್ತಿಯುಳ್ಳವರು ಈ ರೀತಿ ನೀವು ನಡೆಯುವುದರೆ ಮಾತ್ರವೇ ನಿಮ್ಮ ಆ ನಂಬಿಕೆಯು ಒಳ್ಳೆಯ ಫಲವನ್ನು ಕೊಡುತ್ತದೆ. ಯಾಕಂದರೆ ಯೇಸು ಕ್ರಿಸ್ತ ತಾನೇ ನೀವು ಒಳ್ಳೆಯ ಮರ ಕೆಟ್ಟ ಮರ ಎಂಬುದೇ ಫಲಗಳನ್ನು ಗೊತ್ತಾಗುವುದು. ಇವತ್ತು ನೀವು ಯೇಸು ಕ್ರಿಸ್ತ ನಂಬಿಕೆ ಇಟ್ಟುಕೊಂಡು ದೇವರ ಮಗ ಆಗುವುದಾದರೆ, ದೇವರ ಮಕ್ಕಳು ಆಗುವುದೇ ಫಲಗಳು ತೋರಬೇಕು. ಅದು 9 ಪವಿತ್ರ ಫಲಗಳು. ನಿಮ್ಮ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿಯಾಗಬೇಕಾದರೆ ಈ ಭಕ್ತಿ ತೋರಿಸಲು ಬರಬೇಕು. ಈ ಭಕ್ತಿಯಾಗಿದೆ. ಈ ಲೋಕದಲ್ಲಿ ನಡೆಯುವಾಗ ನೀವು ಲೋಕದ ಪ್ರಕಾರ ನಡೆಯದೆ, ಲೋಕದಲ್ಲಿ ನೀವು ಸ್ವಸ್ಥಚಿತ್ತರಾಗಿ ನೀತಿವಂತರಾಗಿ ಭಕ್ತಿಯುಳ್ಳವರಿಗೆ ನೀವು ನಡೆಯುವುದಾದರೆ ಮಾತ್ರವೇ ನಿಮ್ಮ ಇರುವ ಬೆಳಕು, ನಿಮ್ಮೆಲ್ಲರ ವರಗಳು, ನಿಮ್ಮ ಸೇವೆಯು ಲೋಕದಲ್ಲಿ ಅದು ಪ್ರಜ್ವಲಿಸುತ್ತದೆ ಮತ್ತು ಅದಕ್ಕೆ ಅನೇಕ ಆತ್ಮಗಳು ರಕ್ಷಣೆಗೆ ಬರಲಿಕ್ಕೆ ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾನೆ. ನಿಮ್ಮ ಫಲಗಳು, ನಿಮ್ಮ ವರಗಳು ಉಪಯೋಗವಾಗ್ತವೆ. ಇಲ್ಲದರೆ ಅದು ಉಪಯೋಗ ಅಡ್ಡಿ ಆಗ್ತದೆ. ಅದಕ್ಕೆ
ಪೇತ್ರ ಹೇಳ್ತಾನೆ ನಿಮ್ಮ ತಾಳ್ಮೆ ಭಕ್ತಿಯನ್ನು ಸೇರಿರಬೇಕು. ಈಗ ಆನಂದ ಭಕ್ತಿಗೆ ಸಹೋದರ ಸ್ನೇಹ, ಅದರ ಬಗ್ಗೆ ನೋಡೋಪ್ರೆ ರೋಮ ಪೌರದವರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮದರಿಂದ ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸಿದಲ್ಲಿ ಒಬ್ಬರಿಗದು ಒಬ್ಬರು ಮುಂದಾಗಿರಿ. ಬರೀ ನಿಮ್ಮ ಭಕ್ತಿಗೆ ಸಹೋದರನೇ ಕ್ರಿಸ್ತನ ನಂಬಿಕಟ್ಟ ಪ್ರತಿಯೊಬ್ಬರು ಸಹೋದರರಿಂದ ಈ ರೀತಿ ಶುದ್ಧರಿಂದ ಪ್ರೀತಿ ಮಾಡುವರಬೇಕು. ಒಬ್ಬೊಬ್ಬರಿಗೆ ಮಾನ ಮರ್ಯಾದೆ ಕೊಡುವರು. ಯಾರ ಬಗ್ಗೆ ಕೆಟ್ಟ ಮಾತು, ಯಾರ ಬಗ್ಗೆ ಅಪಮಾನ, ಯಾರ ಬಗ್ಗೆ ತೀರ್ಪು ಇಂದ ಹೀಗೆ ಒಬ್ಬೊಬ್ಬರಿಗೆ ಮಾನ ಮರ್ಯಾದೆ, ಒಬ್ಬೊಬ್ಬರು ಪ್ರೀತಿ ಮಾಡುವ ಈ ರೀತಿ ಪ್ರೀತಿ ನಿಮ್ಮಲ್ಲಿದ್ದರೆ ಮಾತ್ರ ನೀವು ಕರ್ತನಕ್ಕೋಸ್ಕರ ಉಪಯೋಗ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲರೂ ನಿಮ್ಮ ಸೇವೆಯನ್ನು ಸ್ವೀಕಾರ ಮಾಡಿದ್ರೆ ಈ ರೀತಿ ಪ್ರೀತಿ ಒಬ್ಬೊಬ್ಬರು ದೂರುವುದರೆ, ಒಬ್ಬೊಬ್ಬರನ್ನು ನಿಂದಿಸಿದರೆ ನಿಮ್ಮ ಸೇವೆ ಪ್ರಜ್ವಲಿಸಿದರೆ ಅದಕ್ಕೆ ಹಾಗೆ ಮಾಡಿ ನೀವು ಸಹೋದರನ್ನು ಪ್ರತಿಯೊಬ್ಬರನ್ನು ಶುದ್ಧರಿಂದ ಪ್ರೀತಿ ಮಾಡಬೇಕು ಎಂಬುದೇ ಅಪೊಸ್ತಲ ಪೌಲನು ಹೇಳ್ತಾನೆ. ಏಳನೇ ಸಂಗತಿ ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಬೇಕು. ಇದು ಅತಿ ಪ್ರಾಮುಖ್ಯವಾಗಿದೆ. 1 ಕೊರಿಂಥದವರ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 4ರಿಂದ 8ನೇ ವಾಕ್ಯ ತನಕ. 1 ಕೊರಿಂಥಿಯನ್ 13 ವರ್ಸ್ 4 to 8. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗಳು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿಟ್ಟುಕೊಳ್ಳುವುದಿಲ್ಲ, ಅನ್ಯವನ್ನು ನೋಡಿ ಸಂತೋಷ ಪಡೆದೆ, ಸತ್ಯ ಜಯವಾಗಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡುಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸೇರಿಸಿಕೊಳ್ಳುತ್ತದೆ, ಪ್ರೀತಿಯಿಂದ ಬಿದ್ದು ಹೋಗುವುದಿಲ್ಲ. ಇಂಥ ಪ್ರೀತಿ ನಿಮ್ಮಲ್ಲಿ ಇರಬೇಕು. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಈ ಪ್ರೀತಿಯನ್ನು ಯಾರು ಅಭ್ಯಾಸ ಮಾಡಿಕೊಳ್ಳೋದು ಅವರು ಮಾತ್ರ ಒಳ್ಳೆಯ ನಾಯಕರಾಗಿ, ಒಳ್ಳೆಯ ಸೇವಕರಾಗಿ ಸೇವೆ ಮಾಡಿಕೊಂಡು ನಿಮ್ಮ ಕಟ್ಟ ವರಗಳನ್ನು ಉಪಯೋಗ ಮಾಡಿಕೊಂಡು ಯೇಸು ಕ್ರಿಸ್ತನು ಬರುವಾಗ ನಮಗೆ ಒಳ್ಳೆಯ ಆಳು ಬಿರುದಿಂದುಕೊಂಡು ಪರಲೋಕ ಹೋಗುತ್ತೀರಿ. ಅದಕ್ಕೆ ನೀವು ಪರಲೋಕ ಹೋಗಬೇಕಾ, ರಾಪ್ತರ ಆಗಬೇಕಾ? ಆಗದಾಗೆ ಪೇತ್ರ ಹೇಳ್ತಾನೆ, ನಮ್ಮ ನಂಬಿಕೆ ಈ ಗುಣಗಳು ನಂಬಿಕೆಗೆ ಸದ್ಗುಣ ಅಂತ ಪವಿತ್ರ ಶಕ್ತಿ ತುಂಬಬೇಕು. ಅದೇ ಸದ್ಗುಣಕ್ಕೆ ಜ್ಞಾನಕ್ಕೆ ದಮೆಗೆ ತಾಳ್ಮೆಗೆ ಭಕ್ತಿ ಸಹೋದರ ಪ್ರೀತಿ, ಈ 7 ಗುಣಗಳನ್ನು ಕೂಡಿಸಿಕೊಂಡು ಇದರ ಅಭಿವೃದ್ಧಿ ಆಗುವುದಾದರೆ ಪೇತ್ರ ಹೇಳ್ತಾನೆ, ಎಂದೂ ಕರ್ತನ ಸೇವೆಯಲ್ಲಿ ನೀವು ಆಲಸ್ಯಗಾರರಾಗುವುದಿಲ್ಲ, ಆಗದೆ ನೀವು ಒಳ್ಳೆಯ ಸೇವಕರಾಗ್ತೀರಿ. ನಿಮ್ಮ ಕಟ್ಟ ವರ ಉಪಯೋಗ ಮಾಡಿಕೊಂಡು ದೇವರ ಆ ಯೇಸು ಕ್ರಿಸ್ತನ ರೂಪಾಂತರ ಪಾಲ್ಗೊಳ್ಳುತ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶ ನಿಮಿತ್ತದಲ್ಲಿ ಉತ್ತೇಜನವಾಗಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿರಿ. ಯೂಟ್ಯೂಬ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಉಂಟಾಡ್ತೇನೆ. ಈ ಸಲ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವ ನೀನು ವಾಕ್ಯದಲ್ಲಿ ಉತ್ತೇಜನ ಮಾಡೋದಕ್ಕೆ ಸ್ತೋತ್ರ ದೇವ. ಇನ್ನು ಪ್ರತಿಯೊಬ್ಬರು ತಮ್ಮ ನಂಬಿಕೆ ಜೀವಿತದಲ್ಲಿ, ತಮ್ಮ ಸೇವೆಯಲ್ಲಿ ಅಭಿವೃದ್ಧಿ ಕೃಪೆ ಕೊಡಿದವ. ಮತ್ತು ಪ್ರತಿಯೊಬ್ಬರನ್ನ ಮಹಿಮೆಗಾಗಿ ಉಪಯೋಗ ಮಾಡಬೇಕು. ಪ್ರತಿಯೊಬ್ಬರ ನಂಬಿಕೆ ವೀರಾಗಿ ಮಾಡಬೇಕು. ಪ್ರತಿಯೊಬ್ಬರ ವರಗಳಿದ್ದವನ್ನ ಮಹಿಮೆಗೆ ಪ್ರಜ್ವಲ ಮಾಡಿದೆವ. ಪ್ರತಿಯೊಬ್ಬರ ರೂಪಾಂತರಕ್ಕೆ ಪ್ರತಿಯೊಬ್ಬರನ್ನು ಒಳ್ಳೆಯ ಆಳಾಗಿ ಮಾಡಬೇಕು ನಾನು ಬೇಡ್ಕೊಂಡಿದ್ದೇವ. ಈ ಪ್ರತಿಯೊಬ್ಬರ ಮೇಲೆ ಆಶೀರ್ವಾದ ನಾನು ಬೇಡುತ್ತೇನೆ. ಪ್ರತಿಯೊಬ್ಬರ ರೋಗಿಗಳನ್ನು ನಾಮಲ್ಲಿ ಗುಣವಾಗಲಿಕ್ಕೆ ಅಪ್ಪಣೆ ಕೊಡುತ್ತೇನೆ. ಪ್ರತಿಯೊಂದು ಕಷ್ಟದಲ್ಲಿವರು ಅವರ ಕಷ್ಟವನ್ನು ಬಿಡುಗಡೆಗೊಳಿಸ್ತೇನೆ ನಾಮದಲ್ಲಿ. ಆಮೇನ್. ಪ್ರೇಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ